ಅದೇನೇ ಹೇಳೆ, ನಾನು ಹೇಳೋದೇ ನಡೆಯೋದು ಈ ಮನೆಯಲ್ಲಿ ಅಷ್ಟೇ. ಹಾ, ನಡೆಯುತ್ತೆ ಕನ್ಸಲ್ಲದು. ಅಮ್ಮ ಮಂಜು, ಹಾ ಅಪ್ಪ. ಇವತ್ತು ಆಫೀಸ್ನಲ್ಲಿ ಒಬ್ಬ ಬರಲಿಲ್ಲ, ಆದ್ರಿಂದ ಅವನ ಕೆಲಸ ಕೂಡ ಬಾಕಿ ಇದೆ. ಆದ್ರಿಂದ ನನಗೆ ನೋಡ್ಕೊಳ್ಳಿಕ್ಕೆ ಹೇಳಿದ್ರು. ಹಾಗೆ ಅಪ್ಪನಿಗೆ ಸ್ವಲ್ಪ ಊಟ ಹಾಕಮ್ಮ. ಅಪ್ಪ ಬೇಗ ಆಫೀಸ್ಗೆ ಹೋಗಿ ಬರ್ತೇನೆ. ಹೇಗಪ್ಪ, ನಿನ್ನೆ ನೈಟ್ ಕೆಲಸ ಮಾಡಿ ಈಗ ಬೆಳಿಗ್ಗೆನೂ ಕೆಲಸ ಮಾಡೋದಾ? ಮಾಡ್ಬೇಕಲ್ಲಮ್ಮ, ನೈಟ್ ಮತ್ತೆ ಕೆಲಸ ಹೋಗಲ್ಲಪ್ಪ. ಮನೆಗೆ ಬರ್ತೀನಿ. ಆದ್ರೂ ಕಷ್ಟ ಅಲ್ವಪ್ಪ, ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕೆಲಸ ಮಾಡಿ ಹಗಲ್ನೂ ಕೆಲಸ ಮಾಡೋದಂದ್ರೆ. ಕೆಲಸ ಅಂದಮೇಲೆ ಮಾಡಬೇಕಲ್ವೇನಮ್ಮ. ರಾತ್ರಿ ಹಗಲು ಅಂತ ನೋಡದೆ ದುಡಿಬೇಕಮ್ಮ. ಒಬ್ಬ ಬರಲಿಲ್ಲ ಅಂದರೂ ಇನ್ನೊಬ್ಬ ನನಗೆ ಮಾಡಬೇಕಲ್ವಮ್ಮ. ಸರಿಪ್ಪ, ಸರಿಮ್ಮ. ಅಪ್ಪ ಸ್ನಾನ ಮಾಡಿಬಿಟ್ಟು ಬರ್ತೇನೆ, ನೀನು ಊಟ ಹಾಕಿಡು. ಅಪ್ಪ. ನೋಡಿ ಅಮ್ಮ, ಅಪ್ಪ ರಾತ್ರಿ ಹಗಲು ಅಂತ ನೋಡದೆ ದುಡಿತಾ ಇದ್ದಾರೆ. ಅದನ್ನ ಬಿಟ್ಟು ಹಣ ಹಣ ಅಂತೀರಲ್ಲ. ಖುಷಿಯಾಗಿರೋದು ಮುಖ್ಯ, ಯಾವಾಗಲೂ ಹಣ ಅಲ್ಲಮ್ಮ. ಹೋಗೆ ಲೂಸು, ನಿನ್ನ ಅಪ್ಪ ಸಂಪಾದನೆ ಮಾಡಿದ್ದೆಲ್ಲ ಅವರ ಓನರ್ಗೆ ಹೋಗ್ತದೆ. ನಿಮ್ಮ ಅಪ್ಪನಿಗೆ ದಿನಕ್ಕೆ 400 ರೂಪಾಯಿ ಸಂಬಳ. ಇವರು ಎಷ್ಟು ಕಷ್ಟಪಟ್ಟರು ಅವರಿಗೆ ಕೊಡೋದು 400. ಅದು ಅಲ್ಲದೆ ಆ ಸಂಬಳ ಎಲ್ಲ ಓನರ್ಗೆ ಹೋಗೋದು. ಗೊತ್ತಾ ನಿಮಗೆ ಆ ಸಂಪಾದನೆ ಎಲ್ಲ? ಅದೇ ದುಡಿಯುವ ಜೀವನ ಒಂದು ಆದರೆ ಸಂಪಾದನೆ ಅವರದು. ಅದಕ್ಕಾಗಿ ಏನು ಮಾಡೋದು, ನಾವು ಬೇರೆ ಕಡೆಯಲ್ಲಿ ಕೆಲಸ ಮಾಡುವಾಗ ನಮ್ಮ ಸಂಬಳ ಹಣನೇ ಕೊಡ್ಬೇಕು ಅವರು. ಅದು ಅಲ್ಲದೆ ಕೊಡ್ತಾರೆ ಕೂಡ. ಅದಕ್ಕಾಗಿ ಓನರ್ನ ಲಾಭವನ್ನೆಲ್ಲ ನಾವೇ ಪಡೆದುಕೊಳ್ಳಿಕ್ಕಾಗ್ತದಾ? ಅದೆಲ್ಲ ನನಗೂ ಗೊತ್ತಿದೆ. ಅದಕ್ಕಾಗಿ ನಿನ್ನ ಅಪ್ಪನ ಹತ್ರ ಮೊದಲಿಗೆ ಹೇಳಿದೆ, ಒಂದು ಸ್ವಂತವಾಗಿ ಮಿಷಿನ್ ಹಾಕಿ ನಾವು ಕೆಲಸ ಮಾಡೋಣ ಅಂತ. ನಾವೆಲ್ಲ ಮನೆಯಲ್ಲೇ ಕೆಲಸ ಮಾಡ್ತಾ ಹೋಗೋಣ ಅಂತ ಕೇಳಿದ್ನಾ. ಆರಂಭದಲ್ಲೇ ಮಿಷಿನ್ ತಂದು ಕೆಲಸ ಮಾಡ್ತಿದ್ರೆ ಈಗ ಸ್ವಲ್ಪ ಮುಂದುವರಿತಿದ್ದು ನಮ್ಮ ಜೀವನನು. ಆಗ ನಿಮ್ಮಪ್ಪ ರಾತ್ರಿ ಹಗಲು ಅಂತ ನೋಡದೆ ದುಡಿತಿದ್ರೆ ನಮ್ಮ ಸಂಪಾದನೆ ಆಗ್ತಿತ್ತು. ಈಗೇನು ಪ್ರಯೋಜನ ಉಂಟು ಅವರಿಗೆ? ನನ್ನ ಮಾತನ್ನು ನಿಮ್ಮಪ್ಪ ಆಗಲೇ ಕೇಳಿದರೆ ಈಗ ಇಷ್ಟೊತ್ತಿಗೆ ನಾವೆಲ್ಲರೂ ಚೆನ್ನಾಗಿರ್ತಿದ್ವಿ. ನೀನು ನಿಮ್ಮ ಅಪ್ಪನಾಗೆ ಕೂತ್ಕೊಂಡ್ರೆ ಕಷ್ಟನೇ ಬರ್ತೀಯ, ನೋಡ್ತಿರು. ನಾಳೆ ನನ್ನ ಅಣ್ಣನ ಮನೆಗೆ ಹೋಗ್ತೇನೆ ರಾಜುವನ್ನು ನೋಡಲಿಕ್ಕೆ. ನನ್ನ ಮಾತು ಕೇಳ್ತೀಯ ಅಂತಾದರೆ ನೀನು ಬರ್ಬೋದು. ಹೇ ಮಚ್ಚ, ನಾವು ಪವನ್ಗೆ ಏನಾದರೂ ಮಾಡಬೇಕನು? ಯಾವಾಗ ನೋಡಿದ್ರು ನಮ್ಮ ಬಗ್ಗೆ ಕಂಪ್ಲೇಂಟ್ಸೇ ಹೇಳ್ತಿರ್ತಾನೆ ಅಮ್ಮ ಮಾತ್ರ. ಅವನಿಗೆ ನಿನ್ನೆನೇ ಒಂದು ಪ್ಲ್ಯಾನ್ ಹಾಕಿದ್ದೆ ಕಣೋ. ಇನ್ನು ಅವನ ಕೆಲಸ ನೀನು ಬಿಡು. ಏನೋ ಹೇಳ್ತಿದ್ಯಾ? ಹೌದು ಕಣೋ, ಮತ್ತು ನನ್ನ ಹತ್ರ ಇಟ್ಕೊಂಡ್ರು ಆಗ್ತದ ಅವನ ತಮಾಷೆನಾ? ಅದಕ್ಕೆ ನಿನ್ನೆನೇ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದೇನೆ. ಅದಕ್ಕೆ ತಕ್ಕಾಗೆ ಆಗೋಗುತ್ತೆ. ಅವನ ಕೆಲಸನ ನಾವು ಮಾಡೋದು ಬೇಡ, ಅದಕ್ಕೆ ಬೇರೆ ಜನ ಇದ್ದಾರೆ. ಈ ಕಾಲೇಜ್ನಲ್ಲಿ ಯಾರೇ ಆದರೂ ಅಷ್ಟೇ ನನ್ನ ಮಾತೇ ಕೇಳಬೇಕು. ಒಂದು ವೇಳೆ ನನ್ನ ಮಾತು ಕೇಳಲಿಲ್ಲ ಅಂದ್ಕೋ, ಚಿಟ್ಕೆ ಹೊಡೆಯೋದ್ರಲ್ಲಿ ಕೆಲಸ ಮುಗಿಸ್ತೇನೆ. ನಿನಗೇನು ಪ್ರಾಬ್ಲಮ್ ಬಿಡು, ನಿನ್ನ ಅಪ್ಪ ಹೇಗಿದ್ರು ದೊಡ್ಡ ಮನುಷ್ಯ. ಒಂದು ವೇಳೆ ನಿನ್ನಿಂದ ಆಗಲಿಲ್ಲಾದರೂ ನಿಮ್ಮ ಅಪ್ಪ ಆದರೂ ಮಾಡಿ ತೋರಿಸ್ತಾರೆ. ನಾವು ಆಗ ನನ್ನಪ್ಪ ನನ್ನ ಹೀರೋ ಕಣೋ. ಹೇ ಮಧು, ಅಲ್ಲಿ ನೋಡು, ಪ್ರೀತಿ ಮತ್ತು ಅವಳ ಫ್ರೆಂಡ್ ಬರ್ತಿದ್ದಾರೆ. ಪ್ರೀತಿ, ಇವತ್ತಿದ್ದು ಎಕ್ಸಾಮ್ ಅಂತ ತುಂಬ ಕಷ್ಟ ಇತ್ತು ಕಣೆ. ಅದಕ್ಕೆ ಹೇಳೋದು ಓದು ಅಂತ. ಓದಿದೆ ಮತ್ತೆ ಬರೀಲಿಕ್ಕೆ ಬಂದರೆ ಕಷ್ಟ ಇರೋದು ಇನ್ನೇನು ಇರ್ತದೆ ನಿಮಗೆ? ನಾನೇನೇ ಮಾಡಲಿ, ನಾನು ಓದಿದ್ದು ಬರೀಬೇಕಲ್ಲ. ಅಲ್ಲಿ ಬಂದರೆ ತಾನೇ ನಾನು ಓದಿದ್ದು ಬರೆಯೋದಲ್ಲಿ. ನಾನು ಓದಿದ್ದು ಬಿಟ್ಟು ಬೇರೆಲ್ಲ ಕೊಟ್ಟಿದ್ದಾರೆ ಕ್ವಶನ್ಸ್. ಸರಿ, ನಾಳೆ ಎಕ್ಸಾಮ್ಗಾದರೂ ಓದಿದ್ಯಾ? ಅಯ್ಯೋ, ನಾಳೆ ಹೇಗಿದ್ರು ನೀನು ನನ್ನ ಪಕ್ಕನೇ ಇರ್ತೀಯ. ನೀನು ಓದಿರ್ತೀಯಲ್ಲ, ಸಾಕು ಬಿಡು. ಸರಿ ಸರಿ. ಓಯ್, ಏನು ಇಬ್ಬರು ನೋಡದೆ ಹೋಗ್ತಿದ್ದೀರಾ? ಈಗ ನಾನು ಇನ್ನೂ ಎಷ್ಟು ಅಂತ ಬೈಯೋದಂತ ಗೊತ್ತಾಗಲ್ಲ. ಅವನಿಗಿನ್ನೆಷ್ಟು ಹೇಳೋದು? ಅವನೆಷ್ಟು ಬೇಕಾದರೂ ಕಿರಿಚಾಡಲಿ. ನೀನು ಬಾ ಪೂಜೆ, ಹೋಗೋಣ. ಹೇ,
ನಿಮ್ಮಿಬ್ಬರಿಗೂ ನಾನು ಕರೆಯೋದು ಕಿವಿ ಕೇಳಿಸ್ತಿಲ್ವಾ? ಒಮ್ಮೆ ಕರೆದ್ರೆ ಕೇಳಿಸೋದಿಲ್ಲ? ಈಗ ನೀವಿಬ್ಬರು ನಿಲ್ತೀರಾ ಅಥವಾ ನಾನು ನಿಮ್ಮ ಕ್ಲಾಸ್ಗೇನೆ ಬರಲಾ? ಏನೋ ಹಾಂ ಏನು ನಿಂದು? ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಹೇಳ್ತಾ ಹೋಗಿ. ಹೇ ಪೂಜಾ, ಇವರೆಲ್ಲ ಒಂದು ಮನುಷ್ಯರಂತ ನೀನಾಗಿ ಮಾತಾಡ್ತಿದ್ಯಾ? ಬಿಡವ್ರನ್ನ, ಬಾ ನಾವು ಮನೆಗೆ ಹೋಗೋಣ. ಇಂಥವರೆಲ್ಲ ಓದಲಿಕ್ಕೆ ಬರ್ತಾರಾ? ಇವರಿಗೂ ಓದೋದಿಲ್ಲ, ಬೇರೆಯವರನ್ನು ಓದಿಸೋಕೆ ಬಿಡೋದಿಲ್ಲ. ಗಂಡು ಪಿಂಡಗಳು ಇವುಗಳಿಗೆಲ್ಲ ಯಾಕೆ ಕಾಲೇಜ್ ಅನ್ನೋದು ಗೊತ್ತಾಗಲ್ಲ. ಅದುವ ಪ್ರೀತಿ, ಅವನಪ್ಪನ ಹಣ ಎಲ್ಲ ಕರಗಿಸ್ಬೇಕಲ್ಲ. ಸರಿಯಾಗಿ ಹೇಳಿದೆ ಪೂಜಾ. ಏ ಪ್ರೀತಿ, ನಾಯಿ ಬೊಗಳ್ಲಿಕ್ಕೆ ಶುರು ಮಾಡಿತು, ಬಾ ಹೋಗೋಣ. ಏನೋ ಇದು ಹೀಗೆ ಅವಮಾನ ಮಾಡಿ ಹೋಗ್ತಾ ಇದ್ದಾರೆ. ಹೌದು ಕಣೋ, ಈ ಪ್ರೀತಿ ಒಬ್ಬಳೇ. ನಾವು ಹೇಳಿದ್ದೇನು ಕೇಳೋದು ಇಲ್ಲ, ನಮ್ಮನ್ನು ಒಂದು ಗೌರವಿಸೋದು ಇಲ್ಲ. ಅವಳು ಮಾತ್ರನಾ? ಅವಳು ಒಟ್ಟಿಗಿರೋರು ಕೂಡ ಅಷ್ಟೇ. ಅದೌದು ಕಣೋ, ನಮ್ಮನ್ನು ಬಿಡು. ಇವನನ್ನು ಕೂಡ ಗೌರವಿಸೋದಿಲ್ಲಲ್ಲ, ಅವಮಾನಿಸೋದ್ಲಿ ಈಗಲೂ. ನಿಜನೇ ಅಲ್ವೇನೋ? ಹುಡುಗರಾಗಲಿ ಹುಡುಗಿಯರಾಗಲಿ ಎಲ್ಲರೂ ನಿನಗೊಂದು ಗೌರವ ಕೊಡ್ತಾರೆ, ನೀನು ಹೇಳಿದ್ದನ್ನು ಕೇಳ್ತಾರೆ. ಇವಳು ಕೇಳ್ತಾಳಾ? ಹೌದು, ಸರ್ ಮ್ಯಾಮ್ನವರೇ ನಿಂಗೇನು ಹೇಳೋದಿಲ್ಲ. ಆದರೆ ಈ ಪ್ರೀತಿ ಮಾತ್ರ ನನಗಿಷ್ಟ ಬಂದಾಗಿನೇ ಇಡ್ತೇನಂತ ನಮ್ಮನ್ನು ಸ್ವಲ್ಪನೂ ಇದು ಮಾಡೋದಿಲ್ಲ. ಸಾಕು ಮಾಡ್ರು, ನಿಲ್ಲಿಸಿ. ಅವಳ ಹೆಸರು ಕೇಳಿದ್ರೇ ನಂಗೆ ಕೋಪ ಬರ್ತಿದೆ. ಅವಳಿಗೆ ನನ್ನ ಬಗ್ಗೆ, ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲನೂ ಗೊತ್ತಿದ್ದು ಹೀಗೆ ನನ್ನ ಹತ್ರ ನಡೆಸ್ಕೊಳ್ತಿದ್ದಾಳೆ. ಇರಲಿ, ಅವಳನ್ನು ಸಮಯ ನೋಡಿ ನಾನು ಹಾಗೆ ತೀರಿಸ್ಕೊಳ್ತೀನಿ. ಅದೆಲ್ಲ ಮತ್ತೆ ನೋಡುವ ಕಣೋ. ನನಗೆ ಈಗ ಹಸಿವಾಗ್ತಿದೆ. ಬಾ, ಮೊದಲು ಯಾರಾದರೂ ಟಿಫಿನ್ ತಂದಿದ್ರೆ ಅದನ್ನು ಕದಿವ. ಬಾರು ಬೇಗ, ನನಗೂ ಹೊಟ್ಟೆ ಹಸಿತಿದೆ. ಆಮೇಲೆ ಸಹ ಹಾಗೆ ತೀರಿಸೋದು ಹೇಗೆ ಅಂತ ಮತ್ತೆ ಊಟ ಮಾಡಿ ಆದಮೇಲೆ ನೋಡೋಣ, ಬಾ. ಯಪ್ಪ, ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ದೇನೆ, ಹಸಿವು ಅಂತ ಹೋಗ್ತಿದ್ದಾರಲ್ಲ. ಅಯ್ಯಯ್ಯೋ, ಇವರನ್ನಿಟ್ಟು ನನ್ನೊಟ್ಟಿಗೆ ಇಟ್ಕೊಂಡು ಏನು ಮಾಡೋದಕ್ಕಾಗೋದಿಲ್ಲ. ರೀ, ನಿಮ್ಮ ಅಕ್ಕನ ಮನೆಗೆ ಹೋಗ್ಬೇಕಂತ ಹೇಳ್ತಿದ್ರಿ? ಹೌದು ಲಲಿತಾ, ನೀನು ಮಕ್ಕಳನ್ನು ಕರ್ಕೊಂಡು ಹೊರಡು. ನನಗೆ ಸ್ವಲ್ಪ ಆಫೀಸ್ನಲ್ಲಿ ಕೆಲಸ ಇದೆ, ನಾನು ಅದನ್ನು ಮುಗಿಸಿ ಆಮೇಲೆ ಅಲ್ಲಿಗೆ ಸೀದಾ ಬರ್ತೇನೆ. ಸರಿ ರೀ, ಸ್ವಲ್ಪ ಮನೇಲಿ ಕೆಲಸ ಇದೆ, ಅದನ್ನೆಲ್ಲ ಮುಗಿಸಿ ಆಮೇಲೆ ಹೊರಡ್ತೇವೆ. ಎಲ್ಲ ಕೆಲಸ ಆಗುವಾಗ ಒಂದು 11-12 ಗಂಟೆ ಆಗ್ತದೆ. ಆಮೇಲೆ ಹೊರಗೆ ಹೋಗ್ತೇವೆ. ನೀವು ಅಷ್ಟೊತ್ತಿಗೆ ಅಲ್ಲಿಗೆ ಬನ್ನಿ, ಮಧ್ಯಾಹ್ನದ ಹೊತ್ತಿಗೆ. ಹಾಂ, 12 ಗಂಟೆಗ? ಅಷ್ಟೊತ್ತೆಲ್ಲ ಮಾಡಬೇಡ. ಯಾಕ್ರಿ, ನಾವೇನಲ್ಲಿ ಹೋಗ್ಬೇಕಂತಾನೆ ಇಲ್ಲ. ನಿಜವಾಗಿ ನಿಮ್ಮ ಅಕ್ಕ ಬರಲಿಕ್ಕೆ ಹೇಳಿದಾರೆ ಅಂತ ಹೇಳಿದ್ರಿ, ಅದಕ್ಕೆ ಹೊರಡ್ತಿದ್ದೇವೆ. 10 ಗಂಟೆಗೆ ಹೋಗಿ ನಾನೇನು ಮಾಡೋದಲ್ಲಿ? ನನಗೆ ಅರ್ಥ ಆಗ್ತದಮ್ಮ, ಆದರೆ ಅವಳಿಗೆ ಅರ್ಥ ಆಗ್ಬೇಕಲ್ಲ. 4 ವರ್ಷದ ಮೇಲೆ ನನ್ನ ಮಗ ಬರ್ತಿದ್ದಾನೆ, ಬಾ ಬಾ ಅಂತ ಒಂದು ಕಾಲಲ್ಲಿ ನಿಂತಿದ್ದಾಳೆ. ನಾನೇನು ಮಾಡಲಿ? ಅಷ್ಟು ಕರೆದು ನಾವು ಹೋಗಲಿಲ್ಲ ಅಂದರೆ ಮತ್ತೆ ಮುಖ ತಿರುಗಿಸ್ಕೊಳ್ತಾಳೆ. ಅದಕ್ಕೆ ನಾನು ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿಗೆ ಬರ್ತೀನಿ, ನೀವು ಹೋಗಿರಿ. ನೀನು ಸ್ವಲ್ಪ ಬೇಗ ಹೋಗಿ ಅಲ್ಲಿ ಕೆಲಸ ಏನಾದರೂ, ಅಡುಗೆ ಕೆಲಸ ಏನಾದರೂ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡು, ನೋಡ್ತಿರು. ಹಾಂ ಏನಿಲ್ಲ ಅಲ್ತಾ? ಸರಿ, ನಾನು ಬೇಗ ಹೊರಡ್ತೇನೆ. ಮಕ್ಕಳೇನು ಹೊರಡ್ತಾರೆ ನೋಡಬೇಕು. ಒಂದು ವೇಳೆ ಹೊರಡಲಿಲ್ಲ ಅಂತಾದರೆ ನೀವು ನಿಮ್ಮ ಕೆಲಸ ಮುಗಿಸಿ ಬರುವಾಗ ಕರ್ಕೊಂಡು ಬನ್ನಿ. ಹಾಂ, ಅದೇ ಸರಿಯಪ್ಪ. ಈಗಲೇ ಅತ್ತೆ ಮನೆಗೆ ಹೋಗಿ ನಾವೇನು ಮಾಡೋದಲ್ಲಿ? ನೀವು ಸಂಜೆ ಕೆಲಸದಿಂದ ಬಂದಾದ್ಮೇಲೆ ನಮ್ಮನ್ನು ಕರ್ಕೊಂಡೋಗಿ, ಅಷ್ಟು ತನಕ ನಾವು ಟಿವಿನಾದರೂ ನೋಡ್ಕೊಂಡಿರ್ತೇವೆ. ಹೇ ಪುಟಾಣಿಗಳ, ನೀವು ಅಮ್ಮನೊಟ್ಟಿಗೆ ಹೋಗಿ, ಯಾಕೆಂದರೆ ಅತ್ತೆ ಮಧ್ಯಾಹ್ನದೊಳಗೇನೆ ಬರ್ಲಿಕ್ಕೆ ಹೇಳಿದಾಳೆ. ಅಲ್ಲಿ ಏನಾದರೂ ಕೆಲಸಗಳಿದ್ರೆ ಸ್ವಲ್ಪ ಸಹಾಯ ಮಾಡಿಯಪ್ಪ ಹೋಗಿ. ಹಾಂ ಅಪ್ಪ, ನಾವಿಲ್ಲೇ ಇರ್ತೇವೆ, ನೀವು ಬಂದು ನಮ್ಮನ್ನು ಕರ್ಕೊಂಡೋಗಿ ಅಷ್ಟೇ. ಯಾಕೋ ಪುಟ್ಟ? ಅಲ್ಲಿ ಹೋದರೆ ಅತ್ತೆ ñೈ ಅಂತಾರೆ, ಸೊಸೆಮ್ಮ ಅಂತಿರ್ತಾರೆ. ನನಗೆ ಅದು ಇರಿಟೇಟ್ ಆಗ್ತದೆಪ್ಪ. ನಾನು ಇಲ್ಲೇ ಇರ್ತೇನೆ, ನೀವು ಬಂದು ಕರ್ಕೊಂಡೋಗಿ. ಇರಿಟೇಟ್ ಆಗುತ್ತಾ? ಏನು ಅಂದ್ಕೊಂಡಿದ್ಯಾ? ರಾಜಮಾವ ಬರೋದೇ ನಿನ್ನನ್ನು ಮದುವೆ ಆಗೋಕೆ ಇಲ್ಲಿ. ಬೇಕಿದ್ರೆ ನೋಡು, 1-2 ತಿಂಗಳಲ್ಲೇ ನಿನ್ನ ಮದುವೆ ಆಗುತ್ತೆ ರಾಜಮಾವನ ಜೊತೆ. ಬಂದ 2 ತಿಂಗಳಲ್ಲೇ ಮದುವೆ ಅಂತ ಬರ್ತಾರೆ ನೋಡು. ರೆಡಿಯಾಗಿರು ಪ್ರೀತಿ. ನಿನ್ನ ಅಪ್ಪ ನೋಡಿ ಅವಪ್ಪ ಇವಳನ್ನ. ನಾನು ಬರೋದಿಲ್ಲಪ್ಪ, ನೀವೇ 3 ಜನ ಮಾತ್ರ ಹೋಗಿ ಬನ್ನಿ. ಏನೋ ಪುಟ್ಟ, ಯಾವಾಗಾದರೂ ನೀನು ಆ ಮನೆಗೆ ಸೊಸೆಯಾಗಿ ಹೋಗೋಳು ತಾನೆ? ಅಪ್ಪ ನೀವುನಾ? ಮೊದಲೇ ನಿಂಗೂ ರಾಜಗೂ ಮದುವೆ ಅಂತ ಮಾತುಕತೆ ಆಗಿದೆಯಲ್ವಮ್ಮ? ಅಪ್ಪ, ಹಾಗಾಗಿ ನಾನು ಓದ್ಬೇಕಪ್ಪ.
ಗೊತ್ತಮ್ಮ, ಹಾಗಾಗಿ ನಾನು ಈಗಲೇ ಮದುವೆ ಅಂತ ಹೇಳ್ಬಿಡ್ತೀನಾ? ನೀನು ಎಷ್ಟು ಓದಬೇಕಷ್ಟು ಓದು. ನಿನ್ನ ಓದು ಆದಮೇಲೆ ನಾನು ನಿನ್ನ ಮದುವೆ ಬಗ್ಗೆ ಮಾತಾಡೋದು, ಸರಿನಾ? ಸರಿಯಪ್ಪ. ಏನಪ್ಪ ಇದೀಗ ಹೇಳ್ಬಿಟ್ರಿ? ಅವಳು ಅಜ್ಜಿ ಆಗೋ ತನಕ ಓದ್ತೇನೆ ಅಂತಾನೆ ಹೇಳ್ತಿರ್ತಾಳೆ, ಅಷ್ಟರ ತನಕ ಓದಿಸ್ತಾನೆ ಇರ್ತೀರಾ? ಬಾವ ಏನಾದರೂ ಮದುವೆ ಅಂತ ಹೇಳಿದರೆ ಒಮ್ಮೆಲೆ ಹೇಳ್ದೆ ಕೇಳ್ದೆ ಮಾಡಿ ಮುಗಿಸಿಪ್ಪ. ಮನೇಲಿ ಇದ್ಕೊಂಡು ಯಾವಾಗ ನೋಡಿದ್ರು ನನ್ನ ಹತ್ರ ಗಲಾಟೆ ಮಾಡಿದ್ದು ನನಗೆ ಹೊಡಿಯೋದೇ ಆಯ್ತು ಇವಳು. ಇವಳು ಮದುವೆ ಆಗಿ ಹೋದರೆ ನಾನಾದರೂ ಮನೇಲಿ ನೆಮ್ಮದಿಯಾಗಿರ್ತೇನೆ. ಕತ್ತೆ, ನಾನು ಮದುವೆ ಆಗಿ ಹೋಗೋದು ನಿನಗೆ ನೆಮ್ಮದಿನ? ನಿನ್ನ ಬಿಡೋದಿಲ್ಲ ಕಣೆ, ನಾನು ಇಲ್ಲೇ ತಾನೇ ಇರ್ತೇನೆ. ನಿನ್ಗೆ ಉಪದ್ರ ಮಾಡೋಕ್ಕಾದ್ರೂ ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗೋದಿಲ್ಲ. ಕೈ ತೆಗಿ, ಬಿಡು, ನೋಡ್ತಾ ಇದೆ. ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರಾ? ನೀನು ಹೋಗಿ ಮೊದಲು ಹೊರಡು. ಯಾವಾಗ ನೋಡಿದ್ರು ಗಲಾಟೆ ಮಾಡದೇ ಆಯ್ತು. ಹೋಗ್ತೇನೆ. ನಾನು ಒಳ್ಳೇದಕ್ಕೆ ಹೇಳಿದ್ರೆ ಯಾರು ತಾನೇ ಕೇಳ್ತಾರೆ? ನೋಡಿಪ್ಪ ಅವಳನ್ನ, ಅವಳು ಮಾತಾಡಿದ್ದೆಲ್ಲ ಒಳ್ಳೇದಕ್ಕಂತ ಹೇಳ್ತಿದ್ದಾಳೆ. ಹೇ ಪ್ರೀತಿ, ನೀನು ತುಂಬ ಹೆದರಬೇಡ. ಅಲ್ಲಿ ಇವತ್ತು ನಮ್ಮನ್ನು ಕರೆದದ್ದೇ ನಿನ್ನ ನಿಶ್ಚಿತಾರ್ಥಕ್ಕೆ ದಿನ ಇಡಲಿಕ್ಕೆ. ನಿನ್ನ ತುಂಬ ಆಡಬೇಡ ಪ್ರೀತಿ. ಬೇಗ ಮದುವೆಯಾಗಿ ಹೋದರೆ ಅಲ್ಲಿ ಗಲಾಟೆ ಮಾಡಲಿಕ್ಕೂ ನಿನ್ನ ತಂಗಿ ಇಲ್ವಲ್ಲ ಅಂತ ಕಷ್ಟಪಡ್ತೀಯ, ನೋಡ್ತೀರು. ಛೀ, ನಿನ್ನನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ. ನೀನು ಇಲ್ವಲ್ಲ ಅಂತ ನೆಮ್ಮದಿಯಾಗಿರ್ತೀನಿ ಬೇಕಿದ್ರೆ. ಅಪ್ಪ ಅಪ್ಪ ನೋಡಿದ್ರ ಅಪ್ಪ, ನಮ್ಮ ಮುಂದೆ ಮಾತ್ರ ಹಾಗೆ ಮಾತಾಡಿದ್ದು. ಈಗ ನೋಡಿ, ಮದುವೆಗೆ ಫಿಕ್ಸ್ ಆದ್ಲು, ನಿಶ್ಚಿತಾರ್ಥಕ್ಕೆ ರೆಡಿ ಆದ್ಲು. ಬೇಗ ದಿನ ಇಡಿ. ನಿನ್ನ ಬಂದು ನೋಡ್ಕೊಳ್ತೇನೆ ಕಣೆ. ಐ ಆಮ್ ಎಸ್ಕೇಪ್. ಏನಪ್ಪ ಅವಳು ಹೀಗೆ ಮಾತಾಡಿ ಹೋಗ್ತಿದ್ದಾಳೆ, ನೀವು ನೋಡಿದ್ರೆ ನಗಾಡ್ತಿದ್ದೀರಾ? ಬಿಡೋ ಪುಟ್ಟ, ಅವಳೇನೋ ತಮಾಷೆ ಮಾಡ್ತಿದ್ದಾಳೆ. ಅದನ್ನು ಹೋಗಿ ಕೋಪದಲ್ಲೆಲ್ಲ ತೆಗೆದುಕೊಂಡು ಹೋಗಿ, ನೀನು ಹೋಗಿ ರೆಡಿ ಆಗಬೇಕ. ಯಾರು ಇವಳ? ಮುದುಕಿ ಮುದುಕಿ ಆಡ್ದಂಗೆ ಆಡ್ತಿದ್ದಾಳೆ. ಸರಿ ಸರಿ ಸಾಕು, ಹೋಗು ಬೇಗ ಡ್ರೆಸ್ ಚೇಂಜ್ ಮಾಡಿ ತಿಂಡಿ ಮಾಡಲಿಕ್ಕೆ ಬನ್ನಿ. ಎರಡು ಇಲಿಬೇಕಿನಂತ ಗಲಾಟೆ ಮಾಡ್ತಿದ್ದಾರೆ. ರೀ, ನಮ್ಮ ಪುಟ್ಟ ಹೇಳಿದ್ನ ಕೇಳಿದ್ರಾ? ಯಾರು? ಅಯ್ಯೋ, ನಮ್ಮ ಕಾವ್ಯ ರೀ. ಅವಳೇನು ಹೇಳಿದ್ಲು? ಅವಳು ಹೇಳಿದಾಗೆ ನಿಮ್ಮ ಅಕ್ಕ ಇವತ್ತಿಲ್ಲದಿದ್ರೆ ಯಾಕೆ ಕರಿಬೇಕಿತ್ತು ನಮ್ಮನ್ನ? ಒಂದು ವೇಳೆ ಈ ನಿಶ್ಚಯ ಮದುವೆ ಅಂತ ಇದ್ರ ಬಗ್ಗೆ ಏನಾದರೂ ಮಾತಾಡೋಕ್ಕಾಗಿರ್ಬೋದಾ? ಈ ನಮ್ಮ ಚಿಕ್ಕ ಕತ್ತೆ ಇದ್ದಾಳಲ್ಲ, ಏನೇ ತುಂಟಾಟ ಮಾಡಿದ್ರು ಅವಳು ಮಾತಾಡೋದು ಒಂದು ಲೆಕ್ಕದಲ್ಲಿ ಕರೆಕ್ಟಾಗೇ ಇರುತ್ತೆ. ರೀ, ನನಗೇನೋ ಡೌಟ್ ಆಗ್ತಿದೆ. ನಿಮ್ಮ ಅಕ್ಕ ಮದುವೆ ಬಗ್ಗೆ ಮಾತಾಡೋಕ್ಕೆ ಕರಿತಿದ್ದಾರೆ ಅನ್ಸುತ್ತೆ. ಅಯ್ಯಯ್ಯೋ, ಅವಳು ಏನು ಬೇಕಾದರೂ ಮಾತಾಡಲಿ, ಗೊತ್ತಾಯ್ತಾ? ನನ್ನ ಮಗು ಓದ್ಬೇಕಂತ ಥಿಂಕ್ ಮಾಡಿದ್ದಾಳೆ. ಅವಳು ಓದ್ಬೇಕು ಏನೇ ಆದರೂ. ಆದ್ದರಿಂದ ಈಗ ಮದುವೆ ಬಗ್ಗೆ ಏನೂ ಮಾತುಕತೆ ಇಲ್ಲ. ಮೊದಲು ಅವಳು ಓದಲಿ, ಆಮೇಲೆ ಮದುವೆ ಬಗ್ಗೆ ಮಾತಾಡಿದ್ರೆ ಆಯ್ತು. ಅದು ಹೌದು, ಆದರೆ ನಿಮ್ಮ ಅಕ್ಕ ಒಂದು ವೇಳೆ ಬೇಗ ಮದುವೆ ಮಾಡ್ಬೇಕಂತ ಹೇಳಿದ್ರೆ ಎಂತ ಮಾಡ್ತೀರಾ? ಅದೆಲ್ಲ ಮತ್ತೆ ಯೋಚನೆ ಮಾಡೋಣಮ್ಮ. ಮೊದಲು ನೀನು ಹೋಗಿ ಹೊರಡಿ, ನನಗೆ ಆಫೀಸ್ಗೆ ಲೇಟ್ ಆಯಿತು, ನಾನು ಹೊರಡ್ತೇನೆ. ಸರಿ. ಅಲ್ಲ, ಒಂದು ವೇಳೆ ಇವ್ರ ಅಕ್ಕ ಬೇಗ ಮದುವೆ ಆಗಬೇಕು ಮಾಡಲೇಬೇಕಂತ ಹೇಳಿದ್ರೆ ಏನು ಮಾಡ್ತಾರೆ? ಸರಿ, ಏನು ನಡೀತದೆ ಹೋಗಿ ನೋಡೋಣ. ರಾಜು ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ. ತುಂಬ ಒಳ್ಳೆ ಹುಡುಗ, ಮದುವೆ ಮಾಡಿಕೊಟ್ಟರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಆದರೆ ಇವಳು ಓದ್ಬೇಕಂತಿದ್ದಾಳಲ್ಲ, ನಡೆಯೋದು ನಡೀಲಿ, ಏನು ನಡೀತದೆ ನೋಡೋಣ. ನನ್ನ ಮಕ್ಕಳು ಯಾವಾಗಲೂ ಸಂತೋಷವಾಗಿರಲಿ, ಅದು ಸಾಕು ನನಗೆ.